ತಿನ್ನುವ ಆಹಾರ ಎಷ್ಟು ಕಲಬೆರಕೆಯಿಂದ ಕೂಡಿದೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಒಂದೊಂದೇ ಫುಡ್ ಪ್ರಾಡಕ್ಟ್ಗಳ ವಿರುದ್ಧ ನಿಷೇಧದ ಆಜ್ಞೆ ಹೊರಬರ್ತಿರೋದನ್ನ ಗಮನಿಸ್ತಾ ಗೊತ್ತಾಗುತ್ತೆ. ಕಾಟನ್ ಕ್ಯಾಂಡಿ ಆಯಿತು, ಹಾಗೆ ಕಬಾಬ್ ಆಯಿತು, ಇದೀಗ ಪಾನಿಪುರಿಯ ಸರದಿಯ ಮುಂದೆ ಪಾನಿಪುರಿ ಪ್ರಿಯರಿಗೆ ಆಘಾತಕಾರಿ ಸುದ್ದಿ. ಬರೋಬ್ಬರಿ 49 ಬೆಂಗಳೂರಿನ 49 ಪ್ರದೇಶಗಳಲ್ಲಿ ಸ್ಯಾಂಪಲ್ ಸಂಗ್ರಹ ಮಾಡಿದ ಸಂದರ್ಭದಲ್ಲಿ ಪಾನಿಪುರಿ ತಯಾರಿಕೆಗೆ ಬಳಸುವ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಶೀಘ್ರದಲ್ಲೇ ಕ್ಯಾನ್ಸರ್ ಕಾರಕ ಅಂಶ ಬಳಕೆಗೆ ನಿಷೇಧವನ್ನ ಹೇರುವ ಆದೇಶ ಆಹಾರ ಇಲಾಖೆಯಿಂದ ಹೊರಬೀಳುವ ಸಾಧ್ಯತೆ. ಸಾಸ್ ಹಾಗೂ ಮೀಠಾಖಾರದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿರೋದು ಪತ್ತೆಯಾಗಿದೆ. ಬರೋಬ್ಬರಿ 49 ಪ್ರದೇಶಗಳಿಂದ ಸ್ಯಾಂಪಲ್ ಸಂಗ್ರಹ ಮಾಡಿ ಪರಿಶೀಲನೆಯನ್ನ ನಡೆಸಿದ ಸಂದರ್ಭದಲ್ಲಿ ಪಾನಿಪುರಿಗೆ ಬಳಸುವಂತಹ ಸಾಸ್ ಹಾಗೆ ಮೀಠಾಖಾರ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿರೋದು ಬೆಳಕಿಗೆ ಬಂದಿದೆ. ಈಗ ನಮಗೆ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದು ಮತ್ತು ಈ ಥರ ಹಿಂಗೆ ತಿಂದಾಗ ಬೇದಿ ಆಯಿತು ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಅಂತೇಳಿ ಭಾಳ ಕಂಪ್ಲೇಂಟ್ಸ್ ಬಂದಾಗ ನಾವು ಈ ಸ್ಯಾಂಪಲ್ಸ್ನ ತೆಗೆದಾಗ ಸುಮಾರು ಒಂದು 243 ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಅದು 41 ಸ್ಯಾಂಪಲ್ ಅನ್ಸೇಫ್ ಅಂತ ಬಂದಿದೆ, 18 ಸ್ಯಾಂಪಲ್ಲು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು ಒಂದು 4 ರಿಂದ 5 ಕೆಮಿಕಲ್ ಅಂದರೆ ಬ್ರಿಲಿಯಂಟ್ ಬ್ಲೂ ಇರ್ಬೋದು, ಸನ್ಸೆಟ್ ಎಲ್ಲೋ ಇರ್ಬೋದು, ಟಾಟ್ರಸೈನ್ ಇರ್ಬೋದು, ಈ ಥರ ಕೆಮಿಕಲ್ಸು ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತೇಳಿ ಇನ್ನೂ ನಿರ್ಣಯ ಮಾಡಿಲ್ಲ. ಅದು ಮನೆ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿ ಸಾಹೇಬ್ರ ಜೊತೆ ಮಾತಾಡಿ ಮುಂದಕ್ಕೆ ಏನು ನಿರ್ಣಯ ಮಾಡಬೇಕು ಅದು ನಿರ್ಣಯ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಕಬಾಬ್ ಬಳಿಕ ಇದೀಗ ಪಾನಿಪುರಿ ಅಂದ್ರೆ ಬಹಳ ರುಚಿಕರವಾಗಿರುತ್ತೆ, ಟೇಸ್ಟ್ ಸಿಗತ್ತೆ ಅಂತ ಹೇಳಿ ಜನ ಯಾವುದನ್ನ ಮುಗಿಬಿದ್ದು ತಿಂತಿದ್ದಾರೆ. ಅದೆಲ್ಲವೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಪಾನಿಪುರಿ ಕತೆ ಏನು? ಸ್ಮಿತಾ, ಈ ಆಹಾರ ಮತ್ತು ಸುರಕ್ಷತೆ ಇಲಾಖೆ ಇದೀಗ ಫುಲ್ ಆಕ್ಟಿವ್ ಆಗಿದೆ. ಒಂದರ ಮೇಲೆ ಒಂದನ್ನು ಬ್ಯಾನ್ ಮಾಡ್ತಿದೆ. ಅದು ರುಚಿಕರವಾದ, ಯಾಕಂದರೆ ಬೆಂಗಳೂರು ಜನ ಫಾಸ್ಟ್ ಫುಡ್ಗೆ ತುಂಬ ಮರೆ ಹೋಗ್ತಾರೆ. ಒಂದು ಕಡೆ ಗೋಬಿ ಮಂಚೂರಿ, ಒಂದು ಕಡೆ ಕಬಾಬು, ಮತ್ತೊಂದು ಕಡೆ ಕಾಟನ್ ಕ್ಯಾಂಡಿ, ಇವೆಲ್ಲವನ್ನು ಇದೀಗ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಕೃತಕ ಬಣ್ಣ ಬಳಸಲಾಗ್ತದೆ, ಅದರಿಂದ ಹಾನಿಕಾರ ಆರೋಗ್ಯ ಮೇಲೆ ಆಗುತ್ತೆ. ಅದು ಮಕ್ಕಳಿಂದ ಹಿಡಿದುಕೊಂಡು ವಯಸ್ಸಾದವರಿಗೆ ಏನಾದರೂ ತಿಂದರೆ ಕ್ಯಾನ್ಸರು ಪರಿಣಾಮ ಬೀರುತ್ತೆ, ವಿಧವಾದ ಆ ರೋಗಗಳು ರುಜಿನಗಳು ಅಟ್ಯಾಕ್ ಆಗುತ್ತೆ ಎಂಬ ವಿಚಾರಕ್ಕೆ ಇದೀಗ ಕಬಾಬು ಬಣ್ಣ ಹೆಸರನ್ನು ಬ್ಯಾನ್ ಮಾಡಿದರೆ. ಇದೀಗ ಪಾನಿಪುರಿಗೆ ಬಳಸುವ ನಾನಾ ಸಾಸ್ಗಳು, ಯಾಕಂದರೆ ಕೆಮಿಕಲ್ ಸಾಸ್ ಬಳಸ್ತಾರೆ, ಮತ್ತೊಂದು ಕಡೆ ಯಾವ ರೀತಿಯ ಖಾರ ತಿಂಡಿಗಳು ಬಳಸ್ತಾರೆ ಗೊತ್ತಾಗಲ್ಲ. ಹೀಗಾಗಿ ಅವೆಲ್ಲವನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ. 49 ಕಡೆ ಈಗ ಪರೀಕ್ಷೆ ಮಾದರಿಯನ್ನು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಪಡೆದುಕೊಂಡಿದೆ. ಅದರಲ್ಲಿ ಕ್ಯಾನ್ಸರ್ ಬರುವ ಲಕ್ಷಣಗಳು ಕಂಡು ಬಂದಿದೆ. ಅದಲ್ಲದೆ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕೆಮಿಕಲ್ ಸಾಸು ಮತ್ತು ಅದು ಬೇಕಾದ ಪದಾರ್ಥಗಳನ್ನು ಇದೀಗ ಬ್ಯಾನ್ ಮಾಡಲು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಮುಂದಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.